ದೇಶಕ್ಕೆ ಒಳ್ಳೆ ಹೆಸರು ತಗೊಂಡ್ಕೊಂಡು ಬರಬೇಕು. ಏಕೆ ಸರ್ ಭಾರತ್ ಅಂತ ಹೆಸರು ಏಕೆ ಚೆನ್ನಾಗಿಲ್ಲ ಸರ್? ಬಹಳ ಹುಷಾರಿ ಕೂಡ. ಪೆನ್ ತೋರಿಸ್ಕೊಡ ಅಂತ ಹೇಳಿದ್ರೆ ಮತ್ತೆ ಇವಾಗ ಪಾಠ ಸ್ಟಾರ್ಟ್ ಮಾಡೋಣ. ಒತ್ತಕ್ಷರಗಳ ಶಬ್ದಗಳನ್ನು ಹೇಳುತ್ತೇನೆ, ಬರೆಯಿರಿ. ಒತ್ತ್ಯಾಡು ಏನೈತೆ ನಿಮ್ಗ? ಸರ್ ನೀವೇ ಹೇಳ್ರಿ ಒತ್ತ್ಯಾಡು. ಅದು ಶಾಬ್ದ ಕಣಪ್ಪ, ಅದು ಶಾಬ್ದ. ಶಾಬ್ ಅನ್ರಿ. ಕೂತ್ಯಾಡು ನಿಮ್ಗೆ ಏನಾಯ್ತಪ್ಪ? ಸರ್ ನೀವೇ ಹೇಳ್ರಿ ಗುದ್ದಾಡ ಅಂತಂದ್ರಲ್ರಿ. ಎಷ್ಟು ಸಲ ಹೇಳ್ಬೇಕಮ್ಮ? ಶಾಬ್ದ ಕಣಮ್ಮ, ಅದು ಶಾಬ್ ಏನ್ರಿ? ಊರಾಡು ನಿಮ್ಗೆ ಏನಾಯ್ತಮ್ಮ? ಬೇಗ ಬೇಗ ಕಾಲ. ಸರ್ ನೀವೇ ಅಂದಿರಲ್ರಿ ತೂರ್ಯಾಡು ಅಂತಾರಿ. ಶಾಬ್ದ ಕಣಮ್ಮ, ಅದು ಶಾಬ್ದ. ಶಾಬ್ ಏನ್ರಿ ಸರ್? ನಿಮ್ಗೆ ಏನಾಯ್ತಮ್ಮ? ಸರ್ ನೀವೇಂದ್ರಲ್ರಿ ಆರ್ಯ. ಅರ್ಥಾಗಲ್ಲ ನಿಮ್ಗ? ಶಾಬ್ದ ಕಣಪ್ಪ, ಅದು ಶಾಬ್ದ. ಶಾಬ್ ಅನ್ರಿ. ಕ್ಲಾಸಲ್ಲಿ ಹೇಗಿರ್ಬೇಕಂತ ಗೊತ್ತಾಗಲ್ಲ. ಏನೋ ಹೇಳಿದ್ರೆ ಏನೋ ಮಾಡ್ತೀರಿ. ಸರಿ ಇರ್ಲಿ ಬಿಡಿ. ಈಗ ಸ್ವಲ್ಪ ಮನೋರಂಜನೆ ಕಾರ್ಯಕ್ರಮ ಮಾಡೋಣ. ನಮ್ಮ ಸುಮ್ಮಳಣ್ಣ ಚಂದ ಸಾಂಗ್ ಆಡ್ತಾನಂತ, ಡ್ಯಾನ್ಸ್ ಮಾಡ್ತಾನಂತ. ಸುಮ್ಮಳಣ್ಣ ಒಂದು ಡ್ಯಾನ್ಸ್ ಮಾಡ್ಬೇಕು ನೋಡ. ಎಫಿಲ್ ಟವರ್ನಂತ ಎತ್ತರ ಬೆಳೆದ ಲಂಬಣ್ಣ, ನೀವೊಂದ್ ಚಂದನ್ ಡ್ಯಾನ್ಸ್ ಮಾಡಪ್ಪ. ಸರ್ ನೋಡ್ರಿ ಮಾಡ್ಲೇನ್ರಿ. ಮಾಡಪ್ಪ, ಮಾಡಿ ನೋಡ. ಯಾಕಂತ ಅಲ್ಗದು ಅಮ್ಮ ತಕ್ಷಿತ್. ಮುಂಜಾನೆದ್ದು ರೊಟ್ಟಿ ಬುಟ್ಟಿ ತಿನ್ನುವ ಒಟ್ಟಣ್ಣ. ವಿದ್ಯಾಶ್ರೀ ಸ್ವಲ್ಪ ನೋಡು, ಅಷ್ಟೇ ಇರು, ಇದು ಅಷ್ಟೇ ನಿಂತಾರೆ. ಯಾರು ಬಗ್ಗೆ ನೀನು ಎಷ್ಟೊಂದು ಅಭಿಮಾನ ಇಟ್ಕೊಂಡಿದೆ, ಒಳ್ಳೆದಾಗ ಕೊಡು. ಸಾನ ನೀನೇ ಕಲ್ತ್ಕೊಂಡಿದ್ದಮ್ಮ? ನಾನು ಡಾಕ್ಟರ್ ಆಗಬೇಕು ಅನ್ಕೊಂಡೆ. ಡಾಕ್ಟರ್
ಆಗಿ ಏನ್ ಮಾಡ್ತಮ್ಮ? ಏಕೆಂದರೆ ಆರೋಗ್ಯವೇ ಮಹಾಭಾಗ್ಯ. ಆದ್ದರಿಂದ ಡಾಕ್ಟರ್ ಆಗಿ ಜನರ ಆರೋಗ್ಯ ಕಾಪಾಡುತ್ತೇನೆ ಸರ್. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ಆಸೆ ಇಟ್ಕೊಂಡಿದೆಯಾ? ಚೆನ್ನಾಗಿ ಓದಿ ಒಳ್ಳೆಯ ವೈದ್ಯರಾಗಿ ಸೇವೆ ಮಾಡು, ಒಳ್ಳೆಯದಾಗಿ ಕೂಡು. ನೀನೇನಾದ್ರು ಮಾಡಿದಮ್ಮ? ನಾನು ಪೊಲೀಸ್ ಆಗಬೇಕು ಅಂದುಕೊಂಡಿದ್ದೇನೆ ಸರ್. ಪೊಲೀಸ್ ಆಗಿ ಏನ್ ಮಾಡ್ತಮ್ಮ? ಏಕೆಂದರೆ ಸಮಾಜದಲ್ಲಿ ನಡೆಯುವ ಕಳ್ಳತನ, ದರೋಡೆ, ಕೊಲೆ, ಅಪರಾಧಗಳನ್ನು ತಡೆದು ಶಾಂತಿಯುತ ಸಮಾಜವನ್ನು ನಿರ್ಮಿಸುತ್ತೇನೆ ಸರ್. ಸಮಾಜದ ಮೇಲೆ ನನಗೆ ಇಷ್ಟೊಂದು ಗೌರವ ಇದೆ. ಒಳ್ಳೆಯ ಅಧಿಕಾರಿ ಆಗು ಮಗು, ಕೂಡು. ಕೆಂಚಪ್ಪ, ನೀನೇನ ಕಂಡ್ಬೇಡಪ್ಪ? ಕಂಡ್ಕೊಂಡಿರಿ ಸರ್. ಏನಾಗಿ ಮಾಡ್ದಪ್ಪ? ಹೊಸ ಸಂಶೋಧನೆ ಮಾಡಿ ದೇಶಕ್ಕೆ ಒಳ್ಳೆಯ ಹೆಸರನ್ನು ತರಬೇಕು ಅಂದ್ಕೊಂಡಿ ಸರ್. ದೇಶಕ್ಕೆ ಒಳ್ಳೆ ಹೆಸರು ತಂದು ಕೊಡಪ್ಪ. ಕುಳಿತುಕೋ. ರಂಜಿತ್ ಗೌಡ, ನೀನೇನಾಗಿ ಮಾಡಿದಪ್ಪ? ನಾನು ರಾಜಕಾರಣಿ ಆಗಬೇಕು ಅಂತ ಅಂದುಕೊಂಡಿದ್ದೇನೆ ಸರ್. ರಾಜಕಾರಣ ಏನ್ ಮಾಡ್ತಾರೆ? ನಮ್ಮ ದೇಶದಲ್ಲಿ ನಡೆಯುವ ಭ್ರಷ್ಟಾಚಾರ ತಡೆದು ಸುವ್ಯವಸ್ಥಿತ ಆಡಳಿತ ನಡೆಸುವ ಉತ್ತಮ ರಾಜಕಾರಣಿ ಆಗುತ್ತೇನೆ ಸರ್. ರಾಜಕಾರಣಿ ಸಮಾಜ ಸೇವೆ ಮಾಡು. ಹಾಗೆ ನಮ್ಮ ಶಾಲೆಗೆ ಕಾಂಪೌಂಡ್ ಮತ್ತು ನಮ್ಮ ಊರಿಗೆ ರೋಡ್ ಮಾಡಿಸಪ್ಪ. ಐತ್ರಿ ಸರ್. ಸುಮನ್, ನೀನೇನ ಮಾಡಿದಪ್ಪ? ಗಾಯಕ ಆಗ್ಬೇಕಂತ ಮಾಡೀನ್ರಿ ಸರ್. ಆಯ್ತಾಯ್ತು, ಒಂದು ಸಾಂಗ್ ಹಾಡಪ್ಪ. ಆಡಂದೇನ್ರಿ? ಒಂದು ದಳದ ಕಮಲದಿಂದ ಮೂಡಿ ಬಂದ ಲಿಂಗವು ಸತ್ಯ ಪ್ರಾಣ ಲಿಂಗವು ನಿತ್ಯ ಪ್ರಾಣ ಲಿಂಗವು. ಎರಡು ದಳದ ಕಮಲದಿಂದ ಮೂಡಿ ಬಂದ ಲಿಂಗವು ಸತ್ಯ ಪ್ರಾಣ ಲಿಂಗವು ನಿತ್ಯ ಪ್ರಾಣ ಲಿಂಗವು. ಮೂರು ದಳದ ಕಮಲದಿಂದ ಮೂಡಿ ಬಂದ ಲಿಂಗವು ಸತ್ಯ ಪ್ರಾಣ ಲಿಂಗವು ನಿತ್ಯ ಪ್ರಾಣ ಲಿಂಗವು. ನೀ ಯಾವ ಗಾಯಕಲಿ? ಒಂದ್ ದನ ಸೌಂಡ್ ಬರ್ತಾವ, ಒಂದ್ ಗಾಡಿನ ಸೌಂಡ್ ಬರ್ತದ ಅಂತ. ಸರಿ, ನಮ್ ದನಿರೋದು ಹೆಂಗಾದ್ರಿ? ನೀ ಯಾವದಲ್ಲಿ? ಒಂದು ದಡದ ಕಮಲ ಹಿಂಗ ಆಡ್ಬಿಟ್ಟು ಎಂಜ ದಡದ ಕಮಲ ಬಾಳ ಗಾಯಕ ಐತಿ, ಕೂಡು. ಆಯ್ತ್ರಿ. ದೀಪ, ನೀವೇನ ಮಾಡಿದಮ್ಮ? ಸರ್, ನಾನು ಇಂಜಿನಿಯರ್ ಆಗಬೇಕಂತ ಅನ್ಕೊಂಡಿದ್ದೇನೆ ಸರ್. ಏನ್ ಮಾಡ್ತಮ್ಮ? ನಮ್ಮ ದೇಶವನ್ನು ಅಭಿವೃದ್ಧಿಯ ಕಡೆಗೆ ಕೊಂಡೊಯ್ಯಬೇಕು ಅಂತ ಅನ್ಕೊಂಡಿದ್ದೇನೆ ಸರ್. ನೀನು ದೊಡ್ಡವಾದ ಮೇಲೆ ಹಂಗೆ ಮಾಡಿಕೊಡಮ್ಮ. ಆಯ್ತ್ರಿ ಸರ್. ಸಿದ್ಧಲಿಂಗ, ನೀನೇನ ಮಾಡಿದಪ್ಪ? ಹೀರೋ ಆಗಬೇಕು ಅನ್ಕೊಂಡಿದ್ದೀನಿ ಸರ್. ನೀರಾಗಿ ಏನ್ ಮಾಡ್ದಪ್ಪ? ಹೀಗಾಗಿ ಒಳ್ಳೆ ಸಿನಿಮಾದಲ್ಲಿ ನಟಿಸಿ ಜನರಿಗೆ ಮನೋರಂಜನೆ ನೀಡಿ ಖುಷಿಪಡಿಸುತ್ತೇನೆ ಸರ್. ನೀನು ಹೀರೋ ಆದ ಮೇಲೆ ನನಗೊಂದು ಆಟೋಗ್ರಾಫ್ ಕೊಡಪ್ಪ. ಆಯ್ತ್ರಿ ಸರ್. ಅಂಜನ, ನೀನೇನ ಮಾಡಿದಮ್ಮ? ಕ್ರೀಡಾಪಟು ಆಗಬೇಕೆಂದು ಅಂದುಕೊಂಡಿದ್ದೀನಿ. ಏನ್ ಮಾಡ್ದಮ್ಮ? ದೇಶದ ಹೆಸರು ಪ್ರಪಂಚದಾದ್ಯಂತ ಹಬ್ಬಲು ನಮ್ಮ ದೇಶಕ್ಕೆ ಬೆಳ್ಳಿ ಬಂಗಾರದ ಪದಕವನ್ನು ತಂದುಕೊಡುತ್ತೇನೆ ಸರ್. ಮುಂದೇನು ಹಂಗೆ ಮಾಡ್ಬೇಕು. ಕುಳಿತು. ನೀನೇನ್ ಮಾಡಿದಪ್ಪ? ನಾನು ದೇಶದ ಬೆನ್ನೆಲುಬು ರೈತ ಆಗುತ್ತೇನೆ ಸರ್. ದೇಶದ ಬೆನ್ನೆಲುಬು ರೈತ ಯಾಕಂಟಪ್ಪ? ಏಕೆಂದರೆ ಹಸಿದವರಿಗೂ ಅನ್ನವನ್ನು ಕೊಡುತ್ತೇನೆ ಸರ್. ನೋಡಿ, ನಮ್ಮ ದೇಶದಲ್ಲಿ ರೈತರು ಇಲ್ಲದಿದ್ದರೆ ಉಪವಾಸ ಇರಬೇಕಾಗುತ್ತದೆ. ರೈತ ದೇಶದ ಬೆನ್ನೆಲುಬು ಕಾಣಪ್ಪ. ವ್ಯವಸಾಯ ಒಂದು ಶ್ರೇಷ್ಠ ವೃತ್ತಿ. ಕುಳಿತುಕೋ. ಅಂಬಿಗ, ನೀನನ್ನ ಆಗ್ಬೇಕು ಮಾಡಿದಮ್ಮ? ನಾನು ಶಿಕ್ಷಕಿ ಆಗಬೇಕೆಂದುಕೊಂಡಿದ್ದೇನೆ ಸರ್. ಶಿಕ್ಷಕಿಯಾಗಿ ಏನು ಮಾಡಿದ್ರು? ಯಾಕೆಂದರೆ ಉತ್ತಮ ಪ್ರಜೆಗಳನ್ನು ನಿರ್ಮಾಣ ಮಾಡುತ್ತೇನೆ. ಇವರು ಹೇಳಿದ ಎಲ್ಲ ವೃತ್ತಿಗಳನ್ನು ತಯಾರು ಮಾಡುತ್ತೇನೆ ಸರ್. ವಿದ್ಯಾದಾನವೇ ಮಹಾದಾನ. ನೋಡು, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ವಿಚಾರಗಳನ್ನು ಇಟ್ಟುಕೊಂಡಿದ್ದೀಯಾ. ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಪ್ರಜೆಗೂ ದೇಶ ಸೇವೆ ಮಾಡಿ ಋಣ ತೀರಿಸುವ ಮನಸ್ಸಿರಬೇಕು. ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ. ಎಲ್ಲರೂ ಒಟ್ಟು ಕೂಡಿ ದೇಶವನ್ನು ಅಭಿವೃದ್ಧಿಯ ಕಡೆಗೆ ಕೊಂಡೊಯ್ಯಬೇಕು.
ಏಯ್